ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ ಅವಳಿಗೆ. ಗಂಗಾಗೆ ಎಲ್ಲ ನೆನ್ಪಾದ ಮೇಲೂ ಅವಳು ಸುಮ್ಮನೆ ಇರಲ್ಲ ನಾಣಿ. ಗಂಗಾಗೆ ಏನೋ ಒಂದು ಮಾಡ್ತಾಳೆ. ನಾವು ಕೇರ್ಫುಲ್ ಆಗಿರಬೇಕು ನಾಣಿ. ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ. ಅವಶ್ಯಕತೆ ಇಲ್ಲ ಮೇಡಮ್, ನಾನು ಇದೀನಲ್ವಾ. ನಮಗೋಸ್ಕರ ನಿನ್ನ ಫ್ಯಾಮಿಲಿನ ರಿಸ್ಕಲ್ಲಿ ಇಡಬೇಡ ನಾಣಿ. ನಿತ್ಯ ಯಾರೇ ಅಡ್ಡ ಬಂದರೂ ಮುಗಿಸ್ಬಿಡ್ತಾಳೆ. ನನ್ನ ಪ್ರಾಣನ ಒತ್ತಿ ಇಟ್ಟಾದ್ರೂ ಸರಿ ಗಂಗಾ ಮೇಡಮ್ ಅವ್ರನ್ನ ನಾನು ಕಾಪಾಡ್ತೀನಿ ಮೇಡಮ್. ನಿನ್ನ ವಿಶ್ವಾಸ ನನಗೆ ಗೊತ್ತಿಲ್ಲದೆ ಇರೋದಾ ನಾಣಿ? ನಿನ್ನ ಫ್ಯಾಮಿಲಿನ ಕಾಪಾಡೋದಕ್ಕಾದ್ರೂ ನಾನು ಅಲ್ಲಿಗೆ ಬರ್ತೀನಿ. ಗಂಗಾಗೂ ನಿತ್ಯಾಗೂ ಮಧ್ಯ ನಾನು ಮಾತ್ರ ಇರಬೇಕು. ಬರ್ತಾ ಇದ್ದೀನಿ. ಇಲ್ಲಿ ನೋಡು ಸ್ವಾಮಿ, ಈ ರೋಡ್ನ ಆ ಕಡೆ ಈ ಕಡೆ ಬ್ಲಾಕ್ ಮಾಡಿ ಸರ್. ಯಾರನ್ನೂ ಬರೋದಕ್ಕೆ ಬಿಡಬೇಡಿ, ಓಕೆನಾ? ಓಕೆ ಸರ್. ಕಾನ್ಸ್ಟೇಬಲ್ಸ್ ಹೋಗಿ. ಮೂವ್ ನೀವು ಆ ಕಡೆ ಹೋಗಿ. ಅಮ್ಮ ಈ ಕಡೆ ಬರಬೇಡಿ, ಆ ಕಡೆ ಹೋಗಿ. ಹೋಗಿ ಅಮ್ಮ, ಆ ಕಡೆ ಹೇಳೋದು ಕೇಳಿಸ್ತಲ್ವಾ? ಹೋಗಿ. ಬರ್ಬಾರ್ದು ಕಡೆ. ಹೋಗಮ್ಮ, ನಡ್ರಿ. ಹೋಗಮ್ಮ, ಹೋಗಿ ಆ ಕಡೆ. ಸರ್ ಇಲ್ಲಿ ಏನಾಯ್ತು? ಏನಕ್ಕೆ ಈ ಏರಿಯಾನ ಬ್ಲಾಕ್ ಮಾಡಿದ್ದೀರಾ ಸರ್? ಇಲ್ಲಿಗೆ ಕಮಿಷನರ್ ಸರ್ ಬರ್ತಿದ್ದಾರಂತೆ, ನಿಜನಾ ಸರ್? ಹೇಳಿ ಸರ್. ಯಾರೀ ಮೀಡಿಯಾ ಕರೆಸಿದ್ದು? ಗೊತ್ತಿಲ್ಲ ಸರ್, ಯಾರೋ ಇನ್ಫಾರ್ಮೇಶನ್ ಕೊಟ್ಟಿರೋ ಹಾಗಿದ್ದಾರೆ. ಹೇಳಿ ಸರ್, ಏನಾಯ್ತು? ಸರ್ ಬಂದ್ಮೇಲೆ ಇಲ್ಲಿ ಯಾವುದೇ ಗಲಾಟೆನೂ ಆಗಬಾರ್ದು, ಅವನ್ನೆಲ್ಲ ಕ್ಲಿಯರ್ ಮಾಡು. ಸರ್ ಅವ್ರ ಮೀಡಿಯಾ ಸರ್, ಏನ್ ಹೇಳಿ ಕಳಿಸ್ಬೇಕು? ಕಮಿಷನರ್ ಬರ್ತಾ ಇದ್ದಾರಯ್ಯ, ಅವ್ರಿಗೇನು ಹೇಳೋದು? ಏನ್ ನಡೀತಿದೆ ಸರ್ ಇಲ್ಲಿ? ಮರ್ಡರ, ರಾಬರಿನ, ರೇಪಾ? ಪ್ಲೀಸ್ ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಿ. ಏನ್ ನಡೀತು ಸರ್? ಮರ್ಡರ, ರಾಬ್ರಿನ? ಸರಿ ಸರ್. ಸ್ವಾಮಿ, ಕಮಿಷನರ್ ಹೊರಟಿದಾರಂತೆ, ಎಲ್ಲ ಕ್ಲಿಯರ್ ಮಾಡು ಕ್ವಿಕ್. ಓಕೆ ಸರ್, ಮೂವ್ ಪ್ಲೀಸ್. ಪ್ಲೀಸ್ ಕೋಆಪರೇಟ್ ಅಸ್ ಪ್ಲೀಸ್. ಹೇಳಿ ಸರ್, ಏನ್ ನಡೀತಿದೆ ಹೇಳಿ ಸರ್. ಸರ್ ನಮ್ಮ ಉತ್ತರ ಕೊಡಿ ಸರ್. ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಸರ್ ಏನ್ ನಡೀತಿದೆ ಹೇಳಿ ಸರ್, ದಯವಿಟ್ಟು ಸರ್ ಹೇಳಿ. ಸರ್ ಏನ್ ನಡೀತಿದೆ ಹೇಳಿ. ಚಲವಯ್ಯ ಸ್ವಾಮಿ, ದೇವಸ್ಥಾನದ ಬಾಗಿಲು ಮುಚ್ಚೋ ಸಮಯ ಹತ್ರ ಬಂದಿದೆ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ದೇವಸ್ಥಾನ ಬಾಗ್ಲು ಮುಚ್ಚೋದಂದ್ರೆ? ದೇವಸ್ಥಾನದ ಬಾಗಿಲನ್ನು ಯಾವಾಗ ಮುಚ್ತಾರೆ? ಗ್ರಹಣದ ದಿನನ? ಇವತ್ ಯಾವ ಗ್ರಹಣನೂ ಇಲ್ಲ ಅಲ್ಲ ಸ್ವಾಮಿ? ಇದೆ. ಸೂರ್ಯ ದೇವನ ಮನೆಗೆ ಗ್ರಹಣ ಹಿಡಿಯುತ್ತೆ. ಆ ಮನೆ ಸೊಸೆಯ ಅರಿಶಿನ ಕುಂಕುಮ ಪ್ರಶ್ನಾರ್ಥಕವಾಗುತ್ತೆ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ಗ್ರಹಣದ ದಿನ ಅಲ್ದೇನೆ ಯಾವ ಸಮಯದಲ್ಲಿ ದೇವಸ್ಥಾನದ ಬಾಗಿಲನ್ನು ಮುಚ್ಚುತ್ತಾರೆ? ಅಂದ್ರೆ
ಆ ಮನೆಯ ಸೊಸೆಯಂದ್ರು ಹಸುನೀಗಿದಾಗ ತಲೆಮಾರಿಗೊಂದ್ಸರಿ ಬಾಗಿಲು ಮುಚ್ಚಿದ್ವಿ. ಈ ತಲೆಮಾರಲ್ಲೂ ಕೂಡ ಬಾಗಿಲು ಮುಚ್ಚುವಂತ ಸಮಯ ಬಂದಿದೆ ಚೆಲುವಯ್ಯ. ಅಂದ್ರೆ ಸ್ವಾಮಿ, ಆ ಶಾಪ ಹೋಗಿಲ್ಲ ಚೆಲುವಯ್ಯ. ಹೋಯ್ತು ಅಂತ ಹೇಳಿದ್ದು ಬಾಯಲ್ಲಿದ್ದ ಮಾತು. ಹೋಗಿಲ್ಲ ಅಂತ ಹೇಳ್ತಾ ಇರೋದು ಮನಸಾರೆ ಹೇಳ್ತಾ ಇರೋ ಮಾತು. ಅಮ್ಮ, ದೀಪ ಕೂಡ ಆರೋಗಿದೆ. ಏನ್ ಸ್ವಾಮಿ ಇದು? ಆ ಮಹಾತಾಯಿ ಶಾಪನ ಗೆದ್ಲು ಅಂತ ಅನ್ಕೊಂಡೆ. ಇವಾಗಾದ್ರೂ ಹಳೇದೆಲ್ಲ ನೆನಪಿಗೆ ಬಂತು ಅನ್ಕೊಂಡೆ. ತನ್ನವರಿಗೆ ಹತ್ರ ಆಗ್ತಾಳೆ ಅನ್ಕೊಂಡ್ರೆ ಸಾವಿಗೆ ಹತ್ರ ಮಾಡ್ತಿದ್ದೀರಾ. ಈ ದಿನ ಯಾರು ತಪ್ಸಕ್ಕಾಗಲ್ಲ ಚೆಲುವಯ್ಯ. ಇವತ್ತಿನ ಸೂರ್ಯಾಸ್ತವೇ ಅವಳಿಗೆ ಅಂತಿಮ ದಿನವಾಗುತ್ತೆ. ಕತ್ತಲಾಗೋ ಅಷ್ಟರಲ್ಲಿ ಅವಳ ಪ್ರಾಣದೀಪ ಆರು ಹೋಗುತ್ತೆ. ಅಮ್ಮ, ದೀಪ ಕೂಡ ಆರೋಗಿದೆ. ಅನ್ಯಾಯ ಸ್ವಾಮಿ. ತನ್ನ ಗಂಡ ಮಗ ವಾಪಸ್ ಬರಬೇಕು ಅಂತ ದೇವಸ್ಥಾನದ ಮೆಟ್ಲು ಸ್ವಚ್ಛ ಮಾಡಿದ್ಲು. ಅಖಂಡ ದೀಪ ಹೊತ್ಲು. ಕೆಂಡದ ಮೇಲೆ ನಡೆದ್ಲು. ನೆಲದ ಮೇಲೆ ಊಟ ಮಾಡಿದ್ಲು. ಇಷ್ಟೆಲ್ಲ ಮಾಡಿದ್ರು ಶಿವನ ಮನಸ್ಸು ಕರಗ್ಲಿಲ್ವಾ? ಆ ಮಹಾತಾಯಿಯ ಆಯುಷನ್ನ ತಗೊಂಡು ಹೋಗ್ತಿದ್ದಾನ? ಇದು ಕಾಲಧರ್ಮ ಚೆಲುವಯ್ಯ. ಈ ಧರ್ಮನ ಶಿವ ಕೂಡ ಮೀರೋದಿಲ್ಲ. ಮಾರ್ಕಂಡೇಯನ ವಿಷಯದಲ್ಲಿ ಮರಣವನ್ನು ತಡೆದವನು ಗಂಗಾ ವಿಷಯದಲ್ಲಿ ಅಸಹಾಯಕನಾಗಿದ್ದಾನೆ. ಅವಳ ಮರಣ ನಿಶ್ಚಿತ. ಈ ದೇವಾಲಯವೇ ಅದಕ್ಕೆ ಸಾಕ್ಷಿ. ಇದು ಆ ಶಿವನ ಆಜ್ಞೆ. ಹಲೋ. ಹಾಂ, ಓಕೆ ಸರ್. ಓಕೆ. ಕಮಿಷನರ್ ಅವರು ಹತ್ರದಲ್ಲೇ ಇದ್ದಾರಂತೆ. ಬಿ ಅಲರ್ಟ್. ಸರ್ ಹೇಳಿ ಸರ್, ಇಲ್ಲೇನಾಗಿದೆ ಹೇಳಿ ಸರ್. ಇಷ್ಟೆಲ್ಲ ನಡೆದ್ರೂ ಕೂಡ ಏನು ಅನ್ಸಿಲ್ವಾ ನಿಮ್ಗೆ? ಸಾರಿ ಸರ್, ನಮ್ಗೆ ಈಗಷ್ಟೇ ಗೊತ್ತಾಯ್ತು. ಏನಯ್ಯ, ನಿನ್ಗಿಂತ ಮೀಡಿಯಾದವ್ರೇ ಬೆಟ್ರು. ಸರ್ ಕಮಿಷನರ್ ಸರ್, ಇಲ್ಲೇನ್ ನಡೀತಿದೆ ಸರ್? ನೀವೇ ಸ್ವತಃ ಬಂದಿದ್ದೀರಾ ಅಂದ್ರೆ ಡ್ರಗ್ಸ್ ರಾಕೆಟ್ನ ಹಿಡಿದಿದ್ದೀರಾ? ಇಲ್ಲ ಸೆಲೆಬ್ರಿಟಿ ಯಾರಾದ್ರೂ ಇದ್ದಾರಾ? ಹೇಳಿ ಸರ್.
ನಾವೆಷ್ಟೇ ಕೇಳಿದ್ರು CI ಅವರು SI ಅವರು ಯಾವ ವಿಷಯನೂ ಹೇಳ್ತಿಲ್ಲ ಸರ್. ನೀವಾದ್ರೂ ಹೇಳಿ ಸರ್. ಸರ್ ಸರ್ ಪ್ಲೀಸ್ ಹೇಳಿ ಸರ್, ಅಲ್ಲಿ ಏನ್ ನಡೀತಿದೆ ಹೇಳಿ ಸರ್, ಪ್ಲೀಸ್ ಹೇಳಿ. ಹೋಗ್ತೀರಾ ಇಲ್ಲ ಲಾಠಿ ಚಾರ್ಜ್ ಮಾಡ್ಬೇಕಾ? ಮೀಡಿಯಾ ಮೇಲೆ ಲಾಠಿ ಎತ್ತೀರಾ? ಇಲ್ಲಿ ಏನ್ ನಡೀತೋ ತೋರ್ಸೋದು ಹೇಳೋದು ಅವರೇ. ಮಿಸ್ ಆಗಿರುವಂತ ಅಭಿ, ಜೈ, ACP ಇಳೆಯರಾಜ ಜೀವಂತವಾಗೇ ಇದ್ದಾರಾ? ಇನ್ನೂ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಅಯ್ಯೋ ಅಭಿ, ಮೇಡಮ್ ಏನಾಯ್ತು ದಿವ್ಯಾ? ಮೇಡಮ್ 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 ಅಯ್ಯೋ ಏನ್ ಮೇಡಮ್ ಏನಾಯ್ತು? ಅದಕ್ಕೆ ಏನೇನೋ ಅಪಶಕುನಗಳು ನಡೀತಿದೆ. ಅದಕ್ಕೆ ನನಗೆ ತುಂಬಾ ಭಯ ಆಗ್ತಿದೆ. ಏನ್ ನಡೀತು ಮೇಡಮ್? ಅರಿಶಿನ ಕುಂಕುಮ ನೆಲಕ್ ಬಿತ್ತು. ಹಾಲು ಒಡ್ದೋಯ್ತು. ದೀಪ ಆರೋಯ್ತು. ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ಇವತ್ತು ಏನೋ ನಡೆಯುತ್ತೆ. ಏನಾಗಲ್ಲ ಮೇಡಮ್, ನೀವು ಭಯ ಪಡ್ಬೇಡಿ. ಇಲ್ಲ ಅದಕ್ಕೆ ಅರಿಶಿನ ಕುಂಕುಮ ತಾನೇ ಕೆಳಗಡೆ ಬಿತ್ತು. ಅಂದ್ರೆ ಅವರು ಅಭಿ ಅಪಾಯದಲ್ಲಿದ್ದಾರೇನೋ. ಅಯ್ಯೋ ಹಾಗೇನೋ ಆಗಲ್ಲ ಮೇಡಮ್. ನಿಮ್ ಒಳ್ಳೆತನ, ನೀವ್ ಮಾಡಿರೋ ಪೂಜೆ ಜೈ ಸರ್ನ ಅಭಿನ ಕಾಪಾಡುತ್ತೆ. ಯಾವತ್ತೂ ಇಲ್ದೇ ಇರೋದು ನೆನ್ನೆ ನಿತ್ಯ ಮೇಲೆ ಕಿರ್ಚಾಡ್ದೆ. ನನ್ ತವ್ರ ಮನೇಲಿ, ನನ್ ಗಂಡನ ಮನೇಲಿ, ಈ ಮನೇಲಿ ಯಾವತ್ತೂ ಹಾಲು ಒಡ್ದಿರ್ಲಿಲ್ಲ. ಬೆಳಗ್ಗೆ ಹಚ್ಚಿದ ದೀಪ ಸಂಜೆವರೆಗೂ ಆರ್ತಾನೆ ಇರ್ಲಿಲ್ಲ. ಅಂತದ್ರಲ್ಲಿ ಇವತ್ತು ಎಲ್ಲ ಅಪಶಕುನನೇ ನಡೀತಿದೆ. ಅವಾಗ ಹೀಗ್ ನಡೆಯುತ್ತೆ ಮೇಡಮ್. ಯಾರಿಗೂ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಇಲ್ಲ, ನನ್ನ ಮನ್ಸೇನೋ ಕೆಟ್ಟದಾಗುತ್ತೆ ಅಂತ ಹೇಳ್ತಿದೆ. ಒಂದ್ ವೇಳೆ ಆಗೋ ಅಪಾಯ ನನಗೆ ಏನೋ. ನನಗೇನಾದ್ರೂ ಆದ್ರೆ ದಿವ್ಯಾ ಪರಿಸ್ಥಿತಿ ಏನು? ಇವಳು ಒಂಟಿ ಆಗ್ಬಿಡ್ತಾಳೆ. ಅಮ್ಮ ದಿವ್ಯಾ, ನಾನು ಇಲ್ದೇನೆ ನೀನ್ ಹೇಗ್ ಬದುಕ್ತೀಯೇ? ಏನ್ ಮೇಡಮ್ ಈ ಮಾತುಗಳು? ಅದಕ್ಕೆ ದಿವ್ಯಾನ ನೀವ್ ನೋಡ್ಕೋತೀರಾ? ನಿಮ್ಗೇನು ಆಗಲ್ಲ ಮೇಡಮ್. ದೇವ್ರಿದಾನೆ, ಆ ದೇವ್ರೆ ನನ್ನ ಕರಿತಿದ್ದಾನೇನೋ. ಅದಕ್ಕೆ ನನಗೆ ಹಾಗೆ ಅನಿಸ್ತಿದೆ. ಅದಕ್ಕೆ ನನಗೇನಾದ್ರೂ ಆದ್ರೆ ದಿವ್ಯಾನ ನೋಡ್ಕೊಳ್ಳಿ. ಇವಳು ನನ್ನ ಹಾಗೆ ಕಷ್ಟ ಪಡಬಾರ್ದು. ಅದನ್ನೆಲ್ಲ ನೀವು ನೋಡ್ಕೊಳ್ಳಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನ್ ಮೀನಾಕ್ಷಿ? ಮೇಡಮ್ ಅವರು ಏನೇನೋ ಮಾತಾಡ್ತಿದ್ದಾರೆ. ಅವ್ರಿಗೇನೋ ಆಗತ್ತೆ ಅಂತ, ದಿವ್ಯಾನ ನೋಡ್ಕೋ ಅಂತ ಏನೇನೋ ಹೇಳ್ತಿದ್ದಾರೆ. ಏನ್ ಮಾತಾಡ್ತಿದೀಯ ಮೀನಾಕ್ಷಿ? ಮೇಡಮ್ ಅವ್ರಿಗೆ ಏನೋ ಆಗಿದೆ ಅಂದ್ರೇನು? ಏನೋ ರೀ, ಹಾಲು ಹೊಡೆದೋಯ್ತಂತೆ, ಅರಿಶಿನ ಕುಂಕುಮ ಚೆಲ್ಲೋಯ್ತಂತೆ, ದೀಪ ಆರೋಯ್ತಂತೆ. ಮೇಡಮ್ ಅವರು ತುಂಬಾ ಭಯ ಪಡ್ತಿದ್ದಾರೆ. ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ಹಾಲು ಹೊಡೆದೋಗಿರುತ್ತೆ.
ಗಾಳಿಗೆ ದೀಪ ಆರೋಗಿರುತ್ತೆ, ಹಾಗೇನೆ ಅರಿಶಿನ ಕುಂಕುಮ ಕೂಡ ಮಿಸ್ ಆಗಿ ಕೆಳಗಡೆ ಬಿದ್ದಿರುತ್ತೆ, ಅದಕ್ಕೆ ಭಯಪಟ್ರೆ ಹೇಗೆ? ಅದೆಲ್ಲ ಅಪಶಕನ ಅಂತ ಮೇಡಮ್ ಅವ್ರು ಅನ್ಕೋತಿದ್ದಾರೆ. ಇವತ್ತು ಏನೋ ನಡಿಬಾರ್ದು ನಡೆಯುತ್ತೆ ಅಂತ ಭಯ ಪಡ್ತಿದ್ದಾರೆ. ಹಾಗೇನು ಆಗಲ್ಲ ಮೀನಾಕ್ಷಿ, ನಡಿ ನಾನು ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ. ಅಪ್ಪ ದೇವಸ್ಥಾನದ ಬಾಗ್ಲು ಮುಚ್ತಿದಾರಂತೆ. ದೇವಸ್ಥಾನದ ಬಾಗ್ಲು ಮುಚ್ಚೋದು ಅಂದ್ರೆ ಏನ್ರಿ? ಯಾಕೆ ಮುಚ್ಚಿದ್ದಾರೆ? ಏನಾದ್ರೂ ಅಶುಭ ನಡೆದ್ರೆ ದೇವಸ್ಥಾನ ಬಾಗಿಲನ್ನ ಮುಚ್ತಾರೆ ಮೀನಾಕ್ಷಿ. ಏನು ನಡೆದಿಲ್ಲ ಅಲ್ವಾ ರೀ? ಏನೋ ನಡೆಯುತ್ತೆ. ಏನ್ ನಡೆಯತ್ತಪ್ಪ? ಈ ಮನೆಯಲ್ಲಿ ನಡೆದಿರೋ ಅಪಶಕನಗಳಿಗೆ ಆ ದೇವಸ್ಥಾನದ ಬಾಗಿಲಿಗೂ ಏನೋ ಸಂಬಂಧ ಇದೆ. ಏನ್ ನೀವ್ ಹೇಳ್ತಿರೋದು? ಮೇಡಮ್ ಅವರು ಭಯ ಪಟ್ಟಿರೋದ್ರಲ್ಲಿ ಅರ್ಥ ಇದೆ ಮೀನಾಕ್ಷಿ. ಏನೋ ಅಪಾಯ ನಡೆಯುತ್ತೆ. ದೇವಸ್ಥಾನದಲ್ಲಿ ಸ್ವಾಮೀಜಿ ಚೆಲುವಯ್ಯ ತಾತ ಕೂಡ ಇದ್ದಾರೆ ಅಪ್ಪ. ಸ್ವಾಮೀಜಿ ಇನ್ನೂ ಹೋಗಿಲ್ವಾ? ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಏನೋ ನಡೆಯುತ್ತೆ. ಜೈ ಸರ್ಗೆ ಅಭಿ ಅವ್ರಿಗೆ ಏನೋ ಆಗಿಲ್ಲ ಅಲ್ವಾ ರೀ? ಜೈ ಸಾರ್ಗೂ ಅಭಿಗೂ ಗಂಗಾ ಮೇಡಮ್ ಅವ್ರಿಗೂ ಏನೋ ಆಗುತ್ತೆ. ನಾವು ಮೇಡಮ್ ಅವ್ರಿಗೆ ಧೈರ್ಯ ಹೇಳಬೇಕು, ಜೊತೆಗಿದ್ದು ನೋಡ್ಕೋಬೇಕು. ನಡಿ ಬರೋ. ಗಂಗಾಗೆ ಎಲ್ಲ ನೆನ್ಪಿಗೆ ಬಂದಿದೆ ಅಂತ ಗೊತ್ತಾದ್ಮೇಲೂ ಯಾಕೆ ಸುಮ್ಮನೆ ಬಿಟ್ಟೆ ಅಂತ ಥಾಟ್ ನನಗೇನೋ ಇಲ್ಲ. ಅವ್ರು ಸುಳ್ಳು ಹೇಳ್ತಿದ್ದಾರೆ ಮೇಡಮ್. ನಿಜ ಹೇಳಮ್ಮ, ಗಂಗನ ಯಾಕೆ ಸುಮ್ಮನೆ ಬಿಟ್ಟೆ? ಹೇಳ್ತೆ ಅಲ್ವಾ, ಜೈ ಸಿಗೋವರ್ಗೂ ಆ ಗಂಗಾಗೆ ಏನು ಮಾಡಲ್ಲ ಅಂತ. ಜೈ ಸಾರ್ನು ಅಭಿನ ಅವರೇ ಬಚ್ಚಿಟ್ಟಿರ್ತಾರೆ ಮೇಡಮ್. ಇಲ್ಲ ನಾಣಿ ಅವ್ರೆ, ನಿತ್ಯ ಗುರಿ ನಾನ್ ಮಾತ್ರನೇ. ಅವಳು ಅವ್ರಿಗೆ ತೊಂದರೆ ಕೊಡಲ್ಲ. ಜೈಗೋಸ್ಕರ ಗಂಗನ ಏನು ಮಾಡದೆ ಸುಮ್ಮನೆ ಬಿಟ್ಟಿದ್ಯಾ ಅಂದ್ರೆ ನಾವು ನಂಬೇಕಾ ನಿತ್ಯ? ನಮ್ಗೆ ನಂಬಿಕೆ ಇಲ್ಲ ಮೇಡಮ್. ಅವ್ರು ತುಂಬಾ ಅಪಾಯಕಾರಿ ವ್ಯಕ್ತಿ. ನಾನು ಡೇಂಜರ್ ಅಂತ ಎಲ್ರಿಗೂ ಗೊತ್ತು, ಬಟ್ ನನ್ನ ಟಾರ್ಗೆಟ್ ಜೈ ಮಾತ್ರನೇ. ಜೈ ಸಿಕ್ಕ ಮೇಲೆ ಏನಾದ್ರೂ ಮಾಡ್ತೀನಿ. ಅವಳು ನನಗೆ ಏನ್ ಮಾಡಿದ್ರು ಪರವಾಗಿಲ್ಲ. ನಾನು ಅವರನ್ನ ಅಭಿನ ಹುಡುಕ್ಬೇಕು. ಪೊಲೀಸರು ಆ ಕೆಲಸನೇ ಮಾಡ್ತಿದಾರೆ ಅಲ್ವನಮ್ಮ? ಬೇರೆ ಯಾರೇ ಮಾಡಿದ್ರು ಸರಿ, ನಾನೇ ಹುಡುಕ್ಬೇಕು. ನನ್ ಗಂಡ, ನಾನ್ ಹೆತ್ತ ಮಗನ್ನ ನಾನೇ ಹುಡುಕ್ಬೇಕು. ಟೈಮ್ ವೇಸ್ಟು ನಿತ್ಯ. ಆ ಲಾರಿ ಡ್ರೈವರ್ಗೆ ಮೊನ್ನೆ ಬಿಟ್ಟಾಗ 4 ಬಿಟ್ರೆ ಅವನೇ ನಿಜ ಹೇಳ್ತಾನೆ. ಅವನು ನಿಜ ಹೇಳಿದಾನೆ ಅಂತ ನಾನು ಅನ್ಕೋತಿಲ್ಲ, ಇನ್ನೇನೋ ಮುಚ್ಚಿಡ್ತಿದ್ದಾನೆ. ಅದೇನು ಅಂತ ನಾನು ಹೋಗಿ ತಿಳ್ಕೋಬೇಕು. ಮೊದ್ಲು ಜೈನ ಹುಡುಕ್ಬೇಕು.